ಮಾಧ್ಯಮಗಳಲ್ಲಿ ಇಂದಿನ ಸಚಿವರಾದಂಥ ಕೆ.ಜೆ. ಜಾರ್ಜ್ ರವರು ಮುಖ್ಯಮಂತ್ರಿಗಳಿಂದ ಅಸಮಾಧಾನಗೊಂಡಿದ್ದಾರೆ, ಕೆಲವು ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ, ಕೈಗೊಳ್ಳಲಿಕ್ಕೆ ಹೋಗಿದ್ರು ಅಂತ ಹೇಳುವಂಥದ್ದನ್ನು ನೋಡ್ತಾ ಇದ್ದೆ. ಯಾವ ಕಾರಣಕ್ಕೂ ಕೂಡ ಇದು ಸತ್ಯದ ವಿಚಾರ ಅಲ್ಲ. ಈಗಾಗಲೇ ಮಾನ್ಯ ಸಚಿವರು ಅದನ್ನು ಬಹಳ ಸ್ಪಷ್ಟವಾಗಿ ವಿಧಾನಸಭೆಯ ಸದನದಲ್ಲೇ ಅದನ್ನು ಮಾತಾಡಿದ್ದಾರೆ, ಅದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನ ತಿಳುವಳಿಕೆಯ ಪ್ರಕಾರ ಇಂಧನ ಸಚಿವರು ಮಾನ್ಯ ಜಾರ್ಜ್ ರವರು ಮತ್ತು ಮುಖ್ಯಮಂತ್ರಿಗಳು ಬಹಳ ನಿಕಟವಾದಂಥ ಸಂಬಂಧವನ್ನು ಹೊಂದಿರ್ತಾರೆ. ಬಹಳ ಆತ್ಮೀಯರಾಗಿ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಜೊತೆಯಲ್ಲೇ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಶಕ್ತಿ ಕೆ.ಜೆ. ಜಾರ್ಜ್ ರವರು. ಅದರಿಂದ ಆ ರೀತಿಯಾದಂಥ ಮಾಹಿತಿ, ಆ ರೀತಿಯಾದಂಥ ಸುದ್ದಿ ಏನಿದೆ ಅದು ಸತ್ಯದಿಂದ ದೂರವಾದಂಥದ್ದು, ಅದು ಸರಿಯಾದಂಥ ಸುದ್ದಿ ಅಲ್ಲ ಅಂತ ನಾನು. ಸರ್, ಈಗ ಪಂಕಜ್ ಕುಮಾರ್ ಪಾಂಡೆ ಅವರ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಿತ್ತು ಸರ್, ಯಾಕಂದ್ರೆ CS ನೋಟಿಸ್ ಕೊಟ್ಟಿರೋದೆಲ್ಲ ರಿಲೀಸ್ ಆಗಿದೆ. ಅವರು ಕೆಲವು ಸಭೆಗಳಿಗೆ ಅವರು ಕರೆದಾಗ ಒಂದು ಸಭೆಗೆ ಅವ್ರು ಬರಲಿಲ್ಲ, ಮುಖ್ಯಮಂತ್ರಿಗಳ ಸಭೆಗೆ ಅಂತ ಹೇಳಿದ್ರಿಂದ ಅವ್ರಿಗೆ ಕಾರಣವನ್ನು ಕೇಳಿದ್ದಾರೆ ಇವರು ಮುಖ್ಯ ಕಾರ್ಯದರ್ಶಿಗಳು. ಅವರು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಯಾವುದೋ ಒಂದು ಅಧಿಕೃತ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಾನು ಬರ್ಲಿಕ್ಕಾಗಿಲ್ಲ, ನಾನು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಕರೆದಂಥ ಸಭೆಗೆ ಗೈರಾಗಿರೋದಲ್ಲ ಹೇಳಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅದರಿಂದ ಅದಲ್ಲಿಗೆ ಮುಗ್ದಂತ ಕಥೆ ಅದು. ಆದರೆ ಇವತ್ತು ಬರ್ತಾ ಇರುವಂಥ ಸುದ್ದಿ ಏನಿದೆ ಪೂರ್ಣವಾಗಿ ಅವರೀಗ ನಿನ್ನೆ CLP ಮೀಟಿಂಗ್ನಲ್ಲಿದ್ದರು, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿದ್ದರು, ವಿಧಾನಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಇವತ್ತು ಕೂಡ ಪ್ರಶ್ನೆ ಉತ್ತರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಸಮಾಧಾನ ಇದ್ರೆ ಆ ಥರ ಎಲ್ಲ ಮಾಡ್ತಾರ? ಅದರಿಂದ ಅದು ಸರಿಯಾದ ಸುದ್ದಿ ಅಲ್ಲ. ಅಲ್ಲ, ಈ ಸುದ್ದಿನೇ ಸುಳ್ಳು ಅಂದಾಗ ಸಂಧಾನ ಕೂಡ ಸುಳ್ಳು. ಅದು ಆಗಿಲ್ಲ ಅಂದಮೇಲೆ ಸಂಧಾನ ಮಾಡುವಂತ ಪ್ರಶ್ನೆ ಇಲ್ಲ. ಅದರಿಂದ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅವರು ಅಸಮಾಧಾನಗೊಂಡಿದ್ದಾರೆ ಜಾರ್ಜ್ ರವರು, ಅದಕ್ಕೆ ಅವರು ಸ್ವಲ್ಪ ಯಾವುದೋ ರೀತಿಯಾದಂಥ ತೀರ್ಮಾನಗಳನ್ನು ತಗೊಂಡಿದ್ದಾರೆ, ಅದಕ್ಕೆ ನಾನು ಸಂಧಾನ ಮಾಡಿದ್ದೀನಿ ಅಂತ ಹೇಳೋದೆಲ್ಲ ಕೂಡ ಸತ್ಯದ ಸುದ್ದಿ ಅಲ್ಲ, ಸತ್ಯದಿಂದ ದೂರವಾದಂಥ ವಿಚಾರ. ಮಾನ್ಯ ಸಚಿವರೇ ಇವತ್ತು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ಅದಿಲ್ಲಿಗೆ ಮುಗಿಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಅಲ್ಲ, ಒಂದೆರಡು ನಾನು ನೋಡಿಲ್ಲ, ನನ್ನ ತಿಳುವಳಿಕೆ ಪ್ರಕಾರ 2 ಸಭೆಗೆ 3 ಸಭೆಗೆ 2 ಸಭೆಗೆ ಬರಲಿಲ್ಲ. ನೀವೇ ಹೇಳಿದ್ರಿ CM ಮತ್ತೆ ಜಾರ್ಜ್ ಅವ್ರ ಸಂಬಂಧ ಚೆನ್ನಾಗಿದೆ, ಆ ಸಂಬಂಧವನ್ನು ಕೆಡಿಸೋದಕ್ಕೆ ಈ ರೀತಿ ಆಗ್ತಿದೆ. ಆಗಿರ್ಬೋದು, ಯಾಕಂದ್ರೆ ಜಾರ್ಜ್ ರವರು ಬಹಳ ಹಳೇ ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಕೊಡಗಿನಿಂದ ಅವರು ಪ್ರಾರಂಭವಾಗಿರುವಂತ ಅವರು ರಾಜಕೀಯ ಬಂದರು. ಅವರು ನಮ್ಮಲ್ಲಿ ಜಿಲ್ಲೆಯ ಯುವ ಕಾಂಗ್ರೆಸ್ನ ನಾಯಕರಾಗಿದ್ದರು, ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಬಂದು ಇವತ್ತು ಸುದೀರ್ಘವಾದಂಥ ಅವರ ರಾಜಕೀಯ ಬದುಕು ಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ನಡ್ಕೊಂಡ್ ಬಂದಿರೋದ್ರಿಂದ ಅವರು ಇವತ್ತು ಬಹಳ ಪ್ರಬಲವಾದಂಥ ಒಬ್ಬ ನಾಯಕರು. ಅವರು ಸಂಪೂರ್ಣವಾದಂಥ ಅವರ ಬೆಂಬಲವನ್ನು ಮುಖ್ಯಮಂತ್ರಿಗಳ ಜೊತೆ ಕಾಯ್ದಿರಿಸಿರೋದ್ರಿಂದ ಬಹುಶಃ ಈ ರೀತಿಯಾದಂಥ ಸುದ್ದಿಯನ್ನು ಹಬ್ಬಿಸುವಂಥ ಕೆಲಸ ವಿರೋಧ ಪಕ್ಷದವ್ರು ಮಾಡಿದ್ದಾರೆ.